ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಪೊಲೀಸರ ಬಲೆಗೆ ಬಿದ್ದಿಲ್ಲ ಏವನ್ ಆರೋಪಿ ಜಗದೀಶ್ ಅಲಿಯಾಸ್ ಜಗ್ಗ. ಈವರೆಗೆ ಪೊಲೀಸರ ಮುಂದೆ 14 ಆರೋಪಿಗಳು ಶರಣಾಗಿದ್ದಾರೆ. ತಾವಾಗೆ ಬಂದು ಆರೋಪಿಗಳು ಶರಣಾಗ್ತಾ ಇದ್ದಾರೆ. ಇಂದು ತಾವಾಗೆ ಬಂದು 7 ಆರೋಪಿಗಳು ಶರಣಾಗಿದ್ದಾರೆ ಭಾರತೀಯ ನಗರ ಪೊಲೀಸರ ಮುಂದೆ. ಜಗದೀಶ್ ಅಲಿಯಾಸ್ ಜಗ್ಗ ಕೂಡ ಪೊಲೀಸರ ಮುಂದೆ ಶರಣಾಗ್ತಾನಾ ಇಲ್ವಾ? 7 ದಿನ ಆಯಿತು ಘಟನೆಯಾಗಿ, ಇನ್ನೂ ಕೂಡ ಈ ಜಗ್ಗ ಪತ್ತೆಯಾಗಿಲ್ಲ. ಎಲ್ಲಿದ್ದಾನೆ ಹಾಗಾದ್ರೆ? ಹಂತಕರ ಸುಳಿವು ಪತ್ತೆ ಮಾಡೋಕೆ ವಿಫಲರಾದ್ರ ಪೊಲೀಸರು ಅನ್ನುವಂಥ ಅನುಮಾನಗಳು ಕಾಡ್ತಾ ಇದೆ. ಎಂತಿಂಥ ಪ್ರಕರಣವನ್ನ ಭೇದಿಸ್ತಾರೆ ನಮ್ಮ ಪೊಲೀಸರು. ಇವು ನನ್ನ ಜಗ್ಗನ ಹಿಡಿಯೋಕ್ಕಾಗ್ತಿಲ್ವಾ ಅಂತ. ಎಲ್ಲಿ ಹೋದ ಅವನು? ವಿದೇಶಕ್ಕೆ ಹೋದ್ನ, ತರಿಮರ್ಸ್ಕೊಂಡ, ಅಥವಾ ಎಲ್ಲಾದರೂ ಭೂಗತ ಆದ್ನ? ಅವನು ಬಂದರೆ ಗೊತ್ತಾಗುತ್ತೆ ಸತ್ಯ. ಈಗ ಯಾವ ಕಾರಣ ಏನು, ಯಾರ್ಯಾರು ಹಿಂದೆ ಯಾವ ಪ್ರಭಾವಿಗಳಿದ್ದಾರೆ ಅದೆಲ್ಲವೂ ಕೂಡ ಗೊತ್ತಾಗಲಿದೆ. ಹಂತಕರ ಸುಳಿವು ಪತ್ತೆ ಮಾಡುವಲ್ಲಿ ಪೊಲೀಸರು ವಿಫಲರಾಗಿದ್ದಾರೆ ಅನ್ನುವಂತಹ ಅನುಮಾನಗಳು ಕಾಡ್ತಾ ಇದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ನೇರ ಸಂಪರ್ಕದಲ್ಲಿ. ಸಂತೋಷ್, ಎಲ್ಲ ಆರೋಪಿಗಳು ಬಂದು ಅವರಾಗೆ ಸರೆಂಡರ್ ಆಗ್ತಾ ಇದ್ದಾರೆ. ಬಟ್ ಈಗ ಜಗ್ಗ ಎಲ್ಲಿದ್ದಾನೆ ಅನ್ನುವಂಥ ಒಂದು ಸಣ್ಣ ಸುಳಿವು ಕೂಡ ನಮ್ಮ ಪೊಲೀಸರಿಗೆ ಸಿಗ್ತಾ ಇಲ್ಲ. ಎಂತಿಂಥ ಪ್ರಕರಣಗಳನ್ನೇ ಭೇದಿಸ್ತಾರೆ ನಾವು ನೋಡ್ತಾ ಇರ್ತೀವಿ. ಆದರೆ ಈ ಜಗ್ಗನ ಹಿಡಿಯೋಕ್ಕಾಗ್ತಿಲ್ವಾ ಅನ್ನುವಂಥ ಒಂದು ಅನುಮಾನ ಕಾಡ್ತಾ ಇದೆ. ಅಷ್ಟೊಂದು ಪ್ರಭಾವಿ ಆಗಿಬಿಟ್ಟಿದ್ದಾನಾ, ಅಥವಾ ಇಲ್ಲಿ ಪೊಲೀಸರ ವೈಫಲ್ಯ ಎದ್ದು ಕಾಣಿಸ್ತಾ ಇದೆ, ಹೇಗೆ? ಪ್ರಭು, ಇದುವರೆಗೂ ಬಿಕ್ಲಾ ಶಿವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಬಂದಿರೋ ಅಪ್ಡೇಟ್ ಪ್ರಕಾರ ಒಟ್ಟು 11 ಜನ ಆರೋಪಿಗಳ ಬಂಧನ ಆಗಿರುವಂಥದ್ದು. 7 ಜನ ಆರೋಪಿಗಳು ಸರೆಂಡರ್ ಆದರೆ ಒಟ್ಟು 4 ಜನ ಆರೋಪಿಗಳನ್ನ ಈಗಾಗಲೇ ಬಂಧಿಸಿರುವಂಥದ್ದು. ಕೋಲಾರ ಮೂಲದ 4 ಜನ ಸುಪಾರಿ ಕಿಲ್ಲರ್ಸ್ ಏನಿದ್ರು, ಇವ್ರನ್ನ ಇದೀಗಾಗಲೇ ACP ರಂಗಪ್ಪ ನೇತೃತ್ವದಲ್ಲಿ ಆರೋಪಿಗಳ ಬಂಧನ ಆಗಿರುವಂಥದ್ದು. ಹತ್ಯೆಯನ್ನು ಮಾಡಲಿಕ್ಕೆ ಕಿರಣ್ ಏನಿದ್ದಾನೆ, ಈತ ತನ್ನ ಸ್ನೇಹಿತರ ಮುಖಾಂತರ ಕೋಲಾರ ಮೂಲದ ಸುಪಾರಿ ಹಂತಕರಿದ್ರು 5 ಜನ ಇವ್ರನ್ನ ಸಂಪರ್ಕವನ್ನು ಮಾಡಿರ್ತಾರೆ. ಇವರನ್ನ ಸಂಪರ್ಕವನ್ನು ಮಾಡಿ ಬಿಕ್ಲಾ ಶಿವನ ಹತ್ಯೆಯನ್ನು ಮಾಡಬೇಕು, ಅಟೆಂಪ್ಟ್ ಮಾಡಿ ಅವ್ರನ್ನ ಬಿಡುವಾಗಿಲ್ಲ ಅಂತ ಹೇಳಿ ಮೊದಲೇ ಪ್ರೀ ಪ್ಲಾನನ್ನು ಮಾಡ್ಕೊಂಡಿರ್ತಾರೆ. ಅದರ ಜೊತೆಗೆ ಯಾವುದೇ ಪ್ರಕರಣದಲ್ಲಿ ನಿಮ್ಮ ಹೆಸರು ಬರೋಲ್ಲ, ನೀವು ಹತ್ಯೆಯನ್ನು ಮಾಡಿದ ಬಳಿಕ ನಿಮ್ಮ ಬದಲಿಗೆ ಬೇರೆಯವರ ಹೋಗಿ ಸರೆಂಡರ್ ಆಗ್ತಾರೆ, ಬೇರೆಯವರ ಹೆಸರುಗಳು ಕೂಡ ಬರುತ್ತೆ ಅಂತೇಳಿ ಅವ್ರನ್ನ ಒಪ್ಪಿಸಲಾಗಿರುತ್ತೆ. ಇದಕ್ಕೂ ಮೊದಲು ಹಿಂದೆ 2 ಬಾರಿ ಅವರು ಭೈರತಿ ಸುರೇಶ್ ಮತ್ತು ಜಗ್ಗ ಏನಿದ್ದಾನೆ ಈತನ ಕೆಲ ಕಾರ್ಯಕ್ರಮಗಳು ಕೂಡ ಬಂದೋಗಿರುವಂಥ ಮಾಹಿತಿ ಕೂಡ ಪೊಲೀಸರಿಗೆ ಇರುತ್ತೆ. ಈ ಮಾಹಿತಿಯನ್ನು ಆಧಾರವಾಗಿ ಇಟ್ಕೊಂಡು ACP ರಂಗಪ್ಪ ಅವರ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಿದಾಗ ಒಟ್ಟು 5 ಜನ ಸುಪಾರಿ ಕಿಲ್ಲರಲ್ಲಿ 4 ಜನರನ್ನು ಬಂಧಿಸಿರುವಂಥದ್ದು. ಓರ್ವ ಆರೋಪಿ ಸದ್ಯ ತಲೆಮರೆಸಿಕೊಂಡಿದ್ದಾನೆ. ಆದರೆ ಇಡೀ ಪ್ರಕರಣದ ಪ್ರಮುಖ ಆರೋಪಿ ಆಗಿರುವಂಥ ಜಗದೀಶ್ ಅಲಿಯಾಸ್ ಜಗ್ಗ ಏನಿದ್ದಾನೆ, ಈತ ಎಷ್ಟು ಪ್ರಭಾವ ಇದ್ದಾನೆ ಅಂದರೆ ಇನ್ನೂ ಕೂಡ ಹತ್ಯೆ ನಡೆದು 1 ವಾರ ಕೂಡ ಆದರೂ ಪೊಲೀಸರಿಗೆ ಯಾವುದೇ ಚಿಕ್ಕ ಸುಳಿವನ್ನು ಕೂಡ ಸಿಕ್ಕಿಲ್ಲ, ನೀಡ್ತಿಲ್ಲ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇರುವಂಥದ್ದು. ಹೊರ ರಾಜ್ಯಗಳಲ್ಲೂ ಕೂಡ ಈತ ತಲೆಮರೆಸಿಕೊಂಡಿದ್ದಾನೆ ಅಂತ. ಇದೇ ಕಾರಣಕ್ಕಾಗಿ ಪೊಲೀಸರಿಗಾಗಿ ಲುಕೌಟ್ ನೋಟಿಸನ್ನು ಕೂಡ ಜಾರಿಯನ್ನು ಮಾಡ್ತಾ ಇರುವಂಥದ್ದು. ಆತ ಎಲ್ಲೇ ಹೋದರೂ ಕೂಡ, ಎಲ್ಲೇ ಬಂದರೂ ಕೂಡ, ಇಲ್ಲ ಈ ಪ್ರಕರಣದಲ್ಲಿ ಆತನ ಬಂಧಿಸ್ತಾರೆ ಅನ್ನೋ ಕಾರಣಕ್ಕಾಗಿ ಆತ ದೇಶ ಬಿಟ್ಟು ಹೋಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಇದೇ ಕಾರಣಕ್ಕಾಗಿ ಲುಕೌಟ್ ನೋಟಿಸನ್ನು ಕೂಡ ಜಾರಿಯನ್ನು ಮಾಡ್ತಾ ಇರುವಂಥದ್ದು. ಏರ್ಪೋರ್ಟ್ಗಳಿರ್ಬೋದು, ವಿಮಾನಗಳಲ್ಲಿರ್ಬೋದು, ರೈಲ್ವೆ ಸ್ಟೇಷನ್ಗಳಲ್ಲಿರ್ಬೋದು, ಇಲ್ಲ ಬಂದರುಗಳಲ್ಲಿರ್ಬೋದು, ಈತ ಎಲ್ಲೇ ತಪ್ಪಿಸ್ಕೊಂಡು ಹೋಗೋಕ್ಕಿದ್ರು ಕೂಡ ಲುಕೌಟ್ ನೋಟಿಸ್ ಜಾರಿ ಮಾಡಿದರೆ ಆತನ ಯಾವುದೇ ಮೂವ್ಮೆಂಟ್ಗಳಿದ್ರೂ ಕೂಡ ಆತನ ತಕ್ಷಣ ವಶಕ್ಕೆ ಪಡ್ಕೊಂಡು ಬೆಂಗಳೂರು ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ. ಹೀಗಾಗಿ ಲುಕೌಟ್ ನೋಟಿಸನ್ನು ಕೂಡ ಜಾರಿಯನ್ನು ಮಾಡಿದ್ದಾರೆ. ಆದರೆ ನಿಜಕ್ಕೂ ಜಗದೀಶ್ ದೇಶವನ್ನು ಬಿಟ್ಟು ಹೋಗ್ತಾನ, ಇಲ್ಲ ಪೊಲೀಸರು ಆತನನ್ನು ಬಂಧಿಸ್ತಾನ, ಇಲ್ಲ ಆತನ ಬಗ್ಗೆ ಮಾಹಿತಿ ಇದ್ದರೂ ಕೂಡ ಆತನ ಪ್ರಭಾವದಿಂದಾಗಿ ಆತನನ್ನು ಬಂಧಿಸಕ್ಕೆ ಆಗ್ತಾ ಇಲ್ವೋ ಅನ್ನೋ ಪ್ರಶ್ನೆಗಳು ಇಲ್ಲಿ ಕಾಡ್ತಾ ಇರುವಂಥದ್ದು. ಆದರೆ ನಗರ ಪೊಲೀಸ್ ಆಯುಕ್ತರು ಹೇಳುವ ಪ್ರಕಾರ ಆತ ಎಲ್ಲೇ ಇದ್ರೂ ಕೂಡ ಬಿಡಲ್ಲ, ಆತನ ಬಂಧಿಸ್ತೀವಿ. ಪ್ರಕರಣದಲ್ಲಿ ಆತ ಒಬ್ಬನೇ ಪ್ರಮುಖ ಆರೋಪಿ ಅಲ್ಲ, ಇನ್ನೂ ಕೂಡ ಹಲವು ಆರೋಪಿಗಳಿದ್ದಾರೆ, ಎಲ್ಲರನ್ನೂ ಕೂಡ ಬಂಧಿಸಬೇಕಾಗುತ್ತೆ. ಆತನೂ ಕೂಡ ಆದಷ್ಟು ಬೇಗ ಬಂಧಿಸ್ತೀವಿ ಅಂತೇಳಿ ಸ್ಪಷ್ಟನೆಯನ್ನು ನೀಡಿರುವಂಥದ್ದು. ಪ್ರಭು, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಈಗ ಬಿಕ್ಲು ಶಿವ ಏನಿದ್ದಾನೆ, ಈತ ಪ್ರಕರಣದ ಅಂದರೆ ಬಿಕ್ಲು ಶಿವನ್ ಕೊಲೆ ಪ್ರಕರಣದ A1 ಆರೋಪಿ ಜಗದೀಶ್ ಅಲಿಯಾಸ್ ಜಗ್ಗ ಆಗಿದ್ದಾನೆ. 1 ವಾರ ಆಯಿತು. ಈಗ 11 ಜನ ಬಂದು ಸರೆಂಡರ್ ಆಗ್ತಾರೆ ಅಂತ ಹೇಳಿದ್ರೆ, ಅದರಲ್ಲೂ ಎಲ್ಲ ಪಕ್ಕ ಪ್ಲ್ಯಾನ್ಡ್ ಇವ್ರದ್ದು. ಕೊಲೆ ಮಾಡಿದವರೇ ಬೇರೆ, ಬಂದು ಸರೆಂಡರ್ ಆಗೋರೇ ಬೇರೆ, ಈ ರೀತಿ ಸ್ಕೆಚ್ ಭಾರಿ ನಡೆದಿತ್ತು ಇವ್ರದ್ದು. ಆದರೆ ಈಗ ಜಗ್ಗ ಎಲ್ಲಿ ಹೋದ ಅನ್ನೋದು ಪ್ರಶ್ನೆ. ಜಗ್ಗ, ಆತನ ಹಿಸ್ಟ್ರಿ ಭಯಾನಕವಾಗಿದೆ. ಆತ ಈ ಹಿಂದೆ ಕೊಲೆ ಪ್ರಕರಣಗಳು, ಕಳ್ಳತನ ಪ್ರಕರಣ, ದರೋಡೆ ಕೇಸಸ್ಗಳು, ಅಟ್ರಾಸಿಟಿ ಕೇಸು,
ಹೀಗೆ ಅವನ ವಿರುದ್ಧ ಸಾಕಷ್ಟು